ಬಾಸ್ಟನ್ನ ಚಾರ್ಲ್ಸ್ ಟೌನ್ ಅನ್ನೋ ಏರಿಯಾದಲ್ಲಿ ವರ್ಷ ಪೂರ್ತಿ ಬ್ಯಾಂಕ್ ದರೋಡೆಗಳು ನಡೀತಾನೆ ಇರ್ತವೆ. ಡಗ್, ಜಿಮ್, ಗ್ಲಾನ್ಸಿ ಮತ್ತು ಡೆಜ್ ಅನ್ನೋ 4 ಜನ ಜೀವದ ಗೆಳೆಯರು ಈ ದರೋಡೆ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಆಗಿದ್ದಾರೆ. ಇದ್ರಲ್ಲಿ ನಮ್ಮ ಡಗ್ನೇ ಎಲ್ಲದಕ್ಕೂ ಮಾಸ್ಟರ್ ಮೈಂಡ್. ಒಂದು ದಿನ ಒಬ್ಬ ಗಾರ್ಡ್ ದುಡ್ಡಿನ ಬ್ಯಾಗ್ ತಗೊಂಡು ಬ್ಯಾಂಕ್ ಒಳಗೆ ಹೋಗೋದನ್ನ ನೋಡಿ ಇವ್ರು ಕೂಡ ಅವನ ಜೊತೆನೇ ನುಗ್ಗಿಬಿಡ್ತಾರೆ. ಒಳಗಿರೋ ಎಲ್ಲರಿಗೂ ಕೆಳಗೆ ಮಲಗೋಕೆ ಹೇಳಿ ಅವರ ಫೋನ್ಗಳನ್ನೆಲ್ಲ ಕಸಿದುಕೊಳ್ತಾರೆ. ಆಮೇಲೆ ಕೌಂಟರ್ನಲ್ಲಿದ್ದ ದುಡ್ಡನ್ನೆಲ್ಲ ಬಾಚ್ಕೊಂಡು ಬ್ಯಾಂಕ್ ಮ್ಯಾನೇಜರ್ ಕ್ಲೇರ್ಗೆ ಗನ್ ತೋರಿಸಿ ಲಾಕರ್ ಓಪನ್ ಮಾಡಿಸ್ತಾರೆ. ದುಡ್ಡೆಲ್ಲ ತಗೊಂಡ್ಮೇಲೆ ತಮ್ಮ ಡಿಎನ್ಎ ಸಿಗಬಾರದು ಅಂತ ಇಡೀ ಜಾಗದಲ್ಲಿ ಬ್ಲೀಚ್ ಸುರಿತಾರೆ. ಆದ್ರೆ ಕ್ಲೇರ್ ಕಣ್ಣು ತಪ್ಪಿಸಿ ಕಾಲು ಕೆಳಗಿರೋ ಸೈಲೆಂಟ್ ಅಲಾರಂ ಒತ್ತಿರೋದು ಇವ್ರಿಗೆ ಗೊತ್ತಿರಲ್ಲ. ಅಲಾರಂ ಹೊಡೆದುಕೊಂಡಿದೆ ಅಂತ ಗೊತ್ತಾದ ತಕ್ಷಣ ಜೆಮ್ ಕೋಪದಲ್ಲಿ ಅಲ್ಲಿದ್ದ ಅಸಿಸ್ಟೆಂಟ್ ಮ್ಯಾನೇಜರ್ನ ತಳಿತಾನೆ. ಇದೇ ಗಡಿಬಿಡಿಯಲ್ಲಿ ಜೆಮ್ ಕುತ್ತಿಗೆ ಮೇಲಿದ್ದ ಟ್ಯಾಟೂ ಕ್ಲೇರ್ ಕಣ್ಣಿಗೆ ಬಿದ್ದು ಬಿಡುತ್ತೆ. ಅಷ್ಟರಲ್ಲೇ ಪೊಲೀಸ್ ಬರ್ತಾರೆ ಅಂತ ಗೊತ್ತಾಗಿ ಜೆಮ್ ಯೋಚನೆ ಮಾಡದೆ ಕ್ಲೇರ್ನ ಹೋಸ್ಟೇಜ್ ಆಗಿ ಎತ್ಕೊಂಡು ಹೋಗ್ತಾನೆ. ಇವರ ಗ್ಯಾಂಗ್ನಲ್ಲಿ ಯಾವತ್ತೂ ಈ ತರ ಮಾಡ್ತಿರಲಿಲ್ಲ. ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿ ತಮ್ಮ ಮಾಸ್ಕ್ ತೆಗೆದು ಸಿಟಿಯಿಂದ ಸ್ವಲ್ಪ ದೂರ ಹೋದ ಮೇಲೆ ಒಂದು ಬೀಚ್ ಹತ್ರ ಅವಳನ್ನ ಬಿಟ್ಟು ಓಡಿ ಹೋಗ್ತಾರೆ. ಈ ಕೇಸ್ನ ತನಿಖೆ ಮಾಡೋಕೆ FBI ಸ್ಪೆಷಲ್ ಏಜೆಂಟ್ ಫ್ರಾಲಿ ಬರ್ತಾನೆ. ಈ ಕಳ್ಳರು ಯಾವುದೇ ಸುಳಿವು ಬಿಡದೆ ಪ್ಲಾನ್ ಮಾಡಿರೋದನ್ನ ನೋಡಿ ಇವ್ರು ಬರೀ ಕಳ್ಳರಲ್ಲ, ಪ್ರೊಫೆಷನಲ್ಸ್ ಅಂತ ಅವನಿಗೆ ಅರ್ಥ ಆಗುತ್ತೆ. ಕಳ್ಳರು ಎಸ್ಕೇಪ್ ಆಗಿದ್ದ ವ್ಯಾನ್ ಸಿಕ್ಕಿದ್ರೂ ಅದನ್ನ ಪೂರ್ತಿ ಸುಟ್ಟು ಹಾಕಲಾಗಿರುತ್ತೆ. ಇನ್ನು ಲೋಕಲ್ ಜನ ಯಾರೂ ಪೊಲೀಸರ ಹತ್ರ ಬಾಯಿ ಬಿಡೋಕೆ ರೆಡಿ ಇರಲ್ಲ. ಮರುದಿನ ಫ್ರಾಲಿ ಕ್ಲೇರ್ನ ವಿಚಾರಣೆ ಮಾಡ್ತಾನೆ. ಕ್ಲೇರ್ ತನಗೊತ್ತಿರೋ ಅಲ್ಪ ವಿಷಯ ಹೇಳ್ತಾಳೆ. ಆದ್ರೆ ಆ ಟ್ಯಾಟೂ ಬಗ್ಗೆ ಮಾತ್ರ ಏನು ಹೇಳಲ್ಲ. ಯಾಕಂದ್ರೆ ಪೊಲೀಸರಿಗೆ ವಿಷಯ ಹೇಳಿದ್ರೆ ಕೊಂದು ಹಾಕ್ತೀವಿ ಅಂತ ಕಳ್ಳರು ಅವಳಿಗೆ ಬೆದರಿಕೆ ಹಾಕಿರ್ತಾರೆ. ಇನ್ನೊಂದ್ ಕಡೆ ಈ 4 ಜನ ಕಳ್ಳರು ಮೀಟ್ ಆಗಿ ಜೆಮ್ ಮಾಡಿರೋ ಹುಚ್ಚು ಕೆಲಸದ ಬಗ್ಗೆ ಜಗಳ ಆಡ್ತಾರೆ. ಆದ್ರೆ ಜೆಮ್ ಹತ್ರ ಕ್ಲೇರ್ ID ಕಾರ್ಡ್ ಇರೋದು ಮತ್ತು ಅವಳು ತಮ್ಮದೇ ಏರಿಯಾದಲ್ಲಿ ಇರೋದು ಗೊತ್ತಾದಾಗ ಮ್ಯಾಟರ್ ಇನ್ನೂ ಸೀರಿಯಸ್ ಆಗುತ್ತೆ. ಅವಳನ್ನ ಫಾಲೋ ಮಾಡಿ ಹೆದರಿಸಿಡೋಣ ಅಂತ ಜೆಮ್ ಹೇಳ್ತಾನೆ. ಆದ್ರೆ ಜೆಮ್ನ ರಫ್ ಬಿಹೇವಿಯರ್ ನೋಡಿ ನಂಬೋಕೆ ಆಗದೆ ಡಗ್ ನಾನೇ ಅವಳ ಹಿಂದೆ ಹೋಗ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಆಮೇಲೆ ಡಗ್ ಮತ್ತು ಜೆಮ್ ತಮಗೆ ಗನ್ ಮತ್ತು ಕಾರ್ ಸಪ್ಲೈ ಮಾಡೋರಿಗೆ ದುಡ್ಡು ಕೊಡೋಕೆ ಹೋಗ್ತಾರೆ. ಜೊತೆಗೆ ಹೂವಿನ ಅಂಗಡಿ ಇಟ್ಕೊಂಡು ದಂಧೆ ಮಾಡೋ ಐರಿಷ್ ಗ್ಯಾಂಗ್ಸ್ಟರ್ ಫರ್ಗಿಗೂ ಪಾಲನ ಕೊಡ್ತಾರೆ. ಅಣ್ಣ ತಮ್ಮಂದಿರು ಕುಡಿದು ತೇಲಾಡ್ತಾರೆ. ಮರುದಿನ ರಾತ್ರಿ ಬಾರ್ನಲ್ಲಿದ್ದಾಗ ಜೆಮ್ ತಂಗಿ ಕ್ರಿಸ್ ಅಲ್ಲಿಗೆ ಬರ್ತಾಳೆ. ಅವಳು ಒಬ್ಬಳೇ ಮಗುವನ್ನ ಸಾಕ್ತಾ ಇರ್ತಾಳೆ. ಹಳೆ ದಿನಗಳಲ್ಲಿ ಅವಳು ಡಗ್ ಜೊತೆ ಲವ್ವಲ್ಲಿ ಇರ್ತಾಳೆ. ಇವತ್ತು ಅವಳಿಗೆ ಡಗ್ ಬೇಕಾಗಿರ್ತಾನೆ. ಆದ್ರೆ ಡಗ್ ಅವಳನ್ನ ಇಗ್ನೋರ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆಮೇಲೆ ಡಗ್ ಮನೇಲಿ ಟಿವಿ ನೋಡ್ತಾ ಇರುವಾಗ ಕ್ರಿಸ್ ತನ್ನ ಹತ್ರ ಇದ್ದ ಹಳೆ ಕೀಲಿ ಕೈ ಇಟ್ಕೊಂಡು ಮನೆ ಒಳಗೆ ಬಂದು ಅವನ ಜೊತೆ ಸೋಫಾ ಮೇಲೆ ರೋಮ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾಳೆ. ಮರುದಿನ ಡಗ್ ಕ್ಲೇರ್ನ ಫಾಲೋ ಮಾಡ್ತಾ ಒಂದು ಲಾಂಡ್ರಿ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಅವಳು ಬಟ್ಟೆ ಮೇಲಿದ್ದ ರಕ್ತದ ಕಲೆಗಳನ್ನ ನೋಡಿ ಅಳೋಕೆ ಶುರು ಮಾಡಿದಾಗ ಡಗ್ ಅವಳಿಗೆ ಸಮಾಧಾನ ಮಾಡೋ ನೆಪದಲ್ಲಿ ಹತ್ತಿರ ಆಗ್ತಾನೆ. ಅವಳ ಮೂಡ್ ಸರಿ ಮಾಡೋಕೆ ಒಂದು ಡ್ರಿಂಕ್ಸ್ ಕುಡಿಸೋಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವರಿಬ್ಬರ ಮಧ್ಯೆ ಒಂಥರ ಕನೆಕ್ಷನ್ ಶುರುವಾಗುತ್ತೆ. ಆದ್ರೆ ಡಗ್ ಸುಳ್ಳು ಹೇಳ್ತಾನೆ. ತಾನ್ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತೀನಿ ಅಂತಾನು, ತನ್ನ ತಂದೆ ಜೈಲಲ್ಲಿ ಇಲ್ಲ ಊರಾಚೆ ಇರ್ತಾರೆ ಅಂತಾನೂ ಸುಳ್ಳು ಹೇಳ್ತಾನೆ. ಆಮೇಲೆ ಅವಳನ್ನ ಬೋಟ್ ರೈಡ್ ಕರ್ಕೊಂಡು ಹೋಗ್ತಾನೆ. ಆ ಬೋಟ್ ತನ್ನ ಫ್ರೆಂಡ್ದು ಅಂತ ಸುಳ್ಳು ಹೇಳಿರ್ತಾನೆ. ಆದ್ರೆ ನಿಜವಾಗ್ಲೂ ಅವನು ಆ ಬೋಟ್ನ ಕದ್ದು ತಂದಿರ್ತಾನೆ. ಮರುದಿನ ಡಗ್ ಜೆಮ್ನ ಮೀಟ್ ಮಾಡಿ ಕ್ಲೇರ್ ಕಂಟ್ರೋಲ್ನಲ್ಲಿದ್ದಾಳೆ, ಅವಳನ್ನ ಕೊಲ್ಲೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಇದೇ ಸಮಯದಲ್ಲಿ ಫ್ರಾಲಿ ಒಬ್ಬ ಲೋಕಲ್ ಕ್ರಿಮಿನಲ್ನ ಇಂಟರೋಗೇಟ್ ಮಾಡಿ ಚಚ್ಚಿ ಒಂದು ಮುಖ್ಯವಾದ ಕ್ಲೂ ಪಡಿತಾನೆ. ಆಮೇಲೆ ಫ್ರಾಲಿ ಲಂಚ್ ನೆಪದಲ್ಲಿ ಕ್ಲೇರ್ನ ಮೀಟ್ ಮಾಡಿ ಫ್ಲರ್ಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಕ್ಲೇರ್ ತಾನು ಆಲ್ರೆಡಿ ಬೇರೆಯವರ ಜೊತೆ ರಿಲೇಶನ್ಶಿಪ್ನಲ್ಲಿದ್ದೀನಿ ಅಂತ ಹೇಳ್ತಾಳೆ. ಕ್ಲೇರ್ ಮತ್ತು ಡಗ್ ಡೇಟಿಂಗ್ ಮುಂದುವರೆಸ್ತಾರೆ. ಈ ವಿಷಯನ ಡಗ್ ತನ್ನ ಗ್ಯಾಂಗ್ನಿಂದ ಮುಚ್ಚಿಡ್ತಾನೆ. ಅವರಿಬ್ಬರು ತುಂಬಾ ಕ್ಲೋಸ್ ಆಗ್ತಾರೆ. ಕ್ಲೇರ್ ತಾನು FBIಗೆ ಹೆಲ್ಪ್ ಮಾಡ್ತಿರೋ ವಿಷಯ ಹೇಳ್ತಾಳೆ. ಡಗ್ ಏನು ಗೊತ್ತಿಲ್ಲದವನ ತರ ನಟಿಸುತ್ತಾ ಪೊಲೀಸರಿಗೆ ಯಾರಾದ್ರೂ ಶಂಕೆ ಇದೆಯಾ ಅಂತ ಕೇಳ್ತಾನೆ. ಅವಳು ತಾನು ನೋಡಿದ ಟ್ಯಾಟೂ ಬಗ್ಗೆಯೂ ಹೇಳ್ತಾಳೆ. ಆದ್ರೆ ಫ್ರಾಲಿಗೆ ಹೇಳಿದ್ರೆ ಪ್ರಾಣಕ್ಕೆ ಕುತ್ತು ಬರಬಹುದು ಅನ್ನೋ ಭಯ ಅವಳಿಗಿರುತ್ತೆ. ಅದಕ್ಕೆ ಡಗ್ ಸದ್ಯಕ್ಕೆ ಆ ವಿಷಯನ ನಿನ್ನಲ್ಲೇ ಇಕ್ಕೋ, ಮುಂದೆ ಅದು ನಿನಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾನೆ. ಒಂದು ದಿನ ಕ್ಲೇರ್ ಡೇಟ್ನಲ್ಲಿ ಇರುವಾಗ ಲೋಕಲ್ ಗ್ಯಾಂಗ್ನವರು ತನ್ನ ಕಾರ್ ಮೇಲೆ ಬಾಟಲಿ ಎಸ್ತಾರೆ. ಅದಕ್ಕೆ ತಾನು ಲಾಂಗ್ ರೂಟ್ನಲ್ಲಿ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾಳೆ. ಅವಳನ್ನ ಡ್ರಾಪ್ ಮಾಡಿದ ತಕ್ಷಣ ಡಗ್ ಜೆಮ್ನ ಕರ್ಕೊಂಡು ಆ ಗ್ಯಾಂಗ್ನವರಿಗೆ ಸರಿಯಾಗಿ ಬುದ್ಧಿ ಕಲಿಸೋಕೆ ಹೋಗ್ತಾನೆ. ಡಗ್ ಅವರಿಗೆ ಸುಮ್ಮನೆ ಹೊಡೆದು ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಿಸಬೇಕು ಅನ್ಕೊಂಡಿರ್ತಾನೆ. ಆದ್ರೆ ಜೆಮ್ ಮಾತ್ರ ಸೈಕೋ ತರ ಆಡ್ತಾ ಒಬ್ಬನ ಕಾಲಿಗೆ ಶೂಟ್ ಮಾಡಿ ತನ್ನ ಮುಖನ ಅವರಿಗೆ ತೋರಿಸ್ತಾನೆ. ಜೆಮ್ನ ಈ ಹುಚ್ಚಾಟ ನೋಡಿ ಡಗ್ಗೆ ಒಂಥರ ಭಯ ಆಗುತ್ತೆ. ಈ ಮಧ್ಯೆ ಫ್ರಾಲಿಗೆ ಡೆಜ್ ಕೆಲಸ ಮಾಡೋ ಕಂಪನಿಯ ಫೈಲ್ ಸಿಗುತ್ತೆ. ಅದ್ರಲ್ಲಿ ಡೆಜ್ ಸಿಕ್ ಲೀವ್ ತಗೊಂಡಿರೋ ದಿನಗಳೇ ಬ್ಯಾಂಕ್ ದರೋಡೆ ನಡೆದ ದಿನಗಳ ಜೊತೆ ಮ್ಯಾಚ್ ಆಗ್ತಾ ಇರುತ್ತೆ. ಈ ಕ್ಲೂ ಇಟ್ಕೊಂಡು FBI ಅವನನ್ನ ಫಾಲೋ ಮಾಡಿ ಒಂದು ಫ್ಯಾಮಿಲಿ ಪಾರ್ಟಿಗೆ ಹೋಗ್ತಾರೆ. ಅಲ್ಲಿ ಇಡೀ ಗ್ಯಾಂಗ್ ಸಿಕ್ಕಿ ಬೀಳುತ್ತೆ. ಆದ್ರೆ ಅರೆಸ್ಟ್ ಮಾಡೋಕೆ ಸರಿಯಾದ ಪ್ರೂಫ್ ಇರಲ್ಲ. ಸದ್ಯಕ್ಕೆ ಎಲ್ಲರ ಮೇಲೂ ಕಣ್ಣಿಡೋಕೆ ಫ್ರಾಲಿ ತನ್ನ ಟೀಮ್ಗೆ ಆರ್ಡರ್ ಮಾಡ್ತಾನೆ. ಒಂದು ದಿನ ಡಗ್ ಮತ್ತು ಕ್ಲೇರ್ ಲಂಚ್ ಮಾಡ್ತಿರುವಾಗ ಜೆಮ್ ಸಡನ್ ಆಗಿ ಅಲ್ಲಿಗೆ ಬರ್ತಾನೆ. ಕ್ಲೇರ್ ವಾಶ್ ರೂಮ್ಗೆ ಹೋದಾಗ ಜೆಮ್ ಅಲ್ಲಿ ಬಂದು ಕೂತ್ಕೊಳ್ತಾನೆ. ತನ್ನ ಸೀಕ್ರೆಟ್ ರಿವೀಲ್ ಆಗುತ್ತೆ ಅಂತ ಡಗ್ ಜೆಮ್ನ ಹೋಗೋಕೆ ಹೇಳ್ತಾನೆ. ಆದ್ರೆ ಜೆಮ್ ಕೇಳಲ್ಲ. ಕ್ಲೇರ್ ವಾಪಸ್ ಬಂದಾಗ ಜೆಮ್ ಏನು ಗೊತ್ತಿಲ್ಲದವನ ಹಾಗೆ ಮಾತಾಡ್ತಾನೆ. ಹೋಗೋವಾಗ ಡಗ್ ಹ್ಯಾಂಡ್ಶೇಕ್ ಮಾಡೋ ನೆಪದಲ್ಲಿ ಜೆಮ್ ಕುತ್ತಿಗೆ ಮೇಲಿರೋ ಟ್ಯಾಟೂನ ತನ್ನ ಕೈಯಿಂದ ಮುಚ್ಚಿಡ್ತಾನೆ. ಆಮೇಲೆ ಜೆಮ್ ಡಗ್ ಹತ್ರ ಜಗಳ ಆಡ್ತಾನೆ.
ನಮ್ಮನ್ನ ಜೈಲಿಗೆ ಕಳಿಸೋ ತಾಕತ್ತಿರೋ ಹುಡುಗಿ ಜೊತೆ ನೀನು ಸುತ್ತಾಡ್ತಿರೋದು ಡೇಂಜರ್ ಅಂತ ವಾರ್ನ್ ಮಾಡ್ತಾನೆ. ಈ ವಿಷಯನ ಗ್ಯಾಂಗ್ನ ಮಿಕ್ಕವರಿಗೆ ಹೇಳಲ್ಲ ಅಂತ ಹೇಳ್ತಾ ಮುಂದಿನ ದರೋಡೆ ಕಡೆ ಗಮನ ಕೊಡು ಅಂತ ಹೇಳ್ತಾನೆ. ಮುಂದಿನ ಕೆಲಸದ ಬಗ್ಗೆ ಮತ್ತು ಜೊತೆಗಿರೋ ಜನರ ಬಗ್ಗೆ ಡಗ್ಗೆ ಅನುಮಾನ ಇರುತ್ತೆ. ಆದ್ರೆ ಜಿಮ್ ಒತ್ತಾಯ ಮಾಡಿದಾಗ ಇದೇ ತನ್ನ ಕೊನೆಯ ಕೆಲಸ ಅನ್ನೋ ಕಂಡೀಷನ್ ಮೇಲೆ ಒಪ್ಕೊಳ್ತಾನೆ. ಕೆಲಸದ ದಿನ ಬಂದಾಗ ಪೊಲೀಸರ ಹಾದಿ ತಪ್ಪಿಸೋಕೆ ಒಂದು ಸಲೂನ್ನಿಂದ ಕೂದಲು ತಂದು ಸುಳ್ಳು ಎವಿಡೆನ್ಸ್ ರೆಡಿ ಮಾಡ್ಕೊಳ್ತಾರೆ. ಮತ್ತೆ ತಮ್ಮ ಡಿಎನ್ಎ ಸಿಗಬಾರದು ಅಂತ ಬ್ಲೀಚ್ ಇಟ್ಕೊಂಡು ಎಲ್ಲವನ್ನೂ ಕ್ಲೀನ್ ಮಾಡ್ತಾರೆ. ಆಮೇಲೆ ಒಂದು ಆರ್ಮರ್ಡ್ ಟ್ರಕ್ನ ಫಾಲೋ ಮಾಡಿ ಅದು ಪಾರ್ಕ್ ಆದ ತಕ್ಷಣ ದರೋಡೆ ಮಾಡ್ತಾರೆ. ಮೊದಲನೇದಾಗಿ ಎಲ್ಲವೂ ಚೆನ್ನಾಗೇ ನಡೀತಾ ಇರುತ್ತೆ. ಆದ್ರೆ ಅಷ್ಟರಲ್ಲಿ ಒಬ್ಬ ಗಾರ್ಡ್ ಇವರ ಮೇಲೆ ಗನ್ ತೋರಿಸ್ತಾನೆ. ಪೊಲೀಸರು ಸುತ್ತುವರಿಯೋ ಮೊದಲೇ ಆ ಗಾರ್ಡ್ನ ಶೂಟ್ ಮಾಡಿ ಕೊಂದು ಕಾರ್ ಹತ್ತಿ ಫುಲ್ ಸ್ಪೀಡ್ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಚೇಸಿಂಗ್ ಟೈಮಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳಾಗುತ್ತವೆ. ಪೊಲೀಸರು ಇವರನ್ನ ಸುತ್ತುವರಿದಾಗ ಇವರು ವಾಪಸ್ ಫೈರಿಂಗ್ ಮಾಡಿ ಬಂದ ದಾರಿಯಲ್ಲೇ ಓಡಿ ಹೋಗ್ತಾರೆ. ಗ್ಲಾನ್ಸಿ ತನ್ನ ಡೇಂಜರಸ್ ಡ್ರೈವಿಂಗ್ ಸ್ಟೈಲ್ನಿಂದ ಪೊಲೀಸ್ ಗಾಡಿಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯೋ ಹಾಗೆ ಮಾಡಿ ಅವರಿಂದ ತಪ್ಪಿಸಿಕೊಳ್ತಾನೆ. ಆಮೇಲೆ ಇವರು ಬೇರೆ ಜಾಗದಲ್ಲಿ ತಮ್ಮ 4ನೇ ಪಾರ್ಟ್ನರ್ನ ಮೀಟ್ ಆಗಿ ವೆಹಿಕಲ್ ಚೇಂಜ್ ಮಾಡಿ ಹಳೆ ಕಾರ್ಗೆ ಬೆಂಕಿ ಹಚ್ಚಿ ರಸ್ತೆ ಬ್ಲಾಕ್ ಮಾಡ್ತಾರೆ. ಆಫೀಸ್ನಲ್ಲೇ ಕೂತು ಇದನ್ನೆಲ್ಲ ನೋಡ್ತಿದ್ದ ಫ್ರಾಲಿ ಬ್ರಿಡ್ಜ್ಗಳನ್ನೆಲ್ಲ ಲಾಕ್ ಮಾಡೋಕೆ ಆರ್ಡರ್ ಮಾಡ್ತಾನೆ. ಆದ್ರೆ ಈ ಕಳ್ಳರು ಬ್ಲಾಕ್ ಮಾಡೋಕೆ ಮುಂಚೆನೇ ಬ್ರಿಡ್ಜ್ ಕ್ರಾಸ್ ಮಾಡಿರ್ತಾರೆ. ಇವರು ಇನ್ನೊಂದು ವೆಹಿಕಲ್ ಚೇಂಜ್ ಮಾಡುವಾಗ ಒಬ್ಬ ಪೊಲೀಸ್ ನೋಡ್ತಾನೆ. ಆದ್ರೆ ಏನೂ ಗೊತ್ತಿಲ್ಲದ ಹಾಗೆ ಸುಮ್ಮನೆ ಹೊರಟು ಹೋಗ್ತಾನೆ. ಇವರ ಮೇಲೆ ಪಕ್ಕಾ ಎವಿಡೆನ್ಸ್ ಇಲ್ಲದಿದ್ರೂ ಫ್ರಾಲಿ ಈ 4 ಜನನ ಸ್ಟೇಷನ್ಗೆ ಕರ್ಕೊಂಡು ಬಂದು ಇಂಟರೋಗೇಟ್ ಮಾಡ್ತಾನೆ. ಜಿಮ್ ತನ್ನ ಲಾಯರ್ ಬರೋವರೆಗೂ ಬಾಯಿ ಬಿಡಲ್ಲ ಅಂತ ಸೈಲೆಂಟ್ ಆಗ್ತಾನೆ. ಡಗ್ಗೆ ಪೊಲೀಸರ ಹತ್ರ ಏನೂ ಪ್ರೂಫ್ ಇಲ್ಲ ಅಂತ ಗೊತ್ತಿರುತ್ತೆ. ಅದಕ್ಕೆ ಫ್ರಾಲಿಗೆ ನೀವು ನಮ್ಮ ಮೇಲೆ ಕಣ್ಣಿಟ್ಟಿರೋದು ನಮಗೆ ಮೊದಲೇ ಗೊತ್ತು ಅಂತ ಧಮ್ಕಿ ಹಾಕ್ತಾನೆ. ಆಮೇಲೆ ಫ್ರಾಲಿ ಕ್ಲೇರ್ನಿಂದ ಏನಾದ್ರೂ ವಿಷಯ ಪಡಿಬಹುದು ಅಂತ ಹೋದ್ರೆ ಅವಳು ತನ್ನ ಕೆಲಸಕ್ಕೆ ರಿಸೈನ್ ಮಾಡಿರೋದು ಗೊತ್ತಾಗುತ್ತೆ. ಶಂಕೆ ಬಂದ ಫ್ರಾಲಿ ಅವಳ ಫೋನ್ ಟ್ಯಾಪ್ ಮಾಡಿಸಿದಾಗ ಅವಳು ಇನ್ನೂ ಕೂಡ ಡಗ್ ಜೊತೆ ಕನೆಕ್ಷನ್ನಲ್ಲಿದ್ದಾಳೆ ಅನ್ನೋದು ರಿವೀಲ್ ಆಗುತ್ತೆ. ಅಷ್ಟರಲ್ಲಿ ಡಗ್ ಕ್ಲೇರ್ಗೆ ಒಂದು ಡೈಮಂಡ್ ನೆಕ್ಲೇಸ್ ಗಿಫ್ಟ್ ಮಾಡಿ ಅವಳು ಕೆಲಸ ಬಿಟ್ಟಿರೋ ವಿಷಯ ತಿಳ್ಕೊಳ್ತಾನೆ. ಇದೇ ಚಾನ್ಸ್ ಅಂತ ತನ್ನ ಜೊತೆ ಓಡಿ ಬರೋಕೆ ಕೇಳ್ತಾನೆ. ಅವಳು ಒಪ್ತಾಳೆ. ಇವರಿಬ್ಬರ ಡೇಟ್ ಮುಗಿದ ಮೇಲೆ ಫ್ರಾಲಿ ಕ್ಲೇರ್ ಹತ್ತಿರ ಬರ್ತಾನೆ. ಅವಳ ಕುತ್ತಿಗೆಯಲ್ಲಿದ್ದ ಹೊಸ ನೆಕ್ಲೇಸ್ ನೋಡಿ ಡಗ್ನ ಕ್ರಿಮಿನಲ್ ಫೈಲ್ ತೋರಿಸಿ ಅಸಲಿ ವಿಷಯ ರಿವೀಲ್ ಮಾಡ್ತಾನೆ. ಇದೇ ಟೈಮಲ್ಲಿ ಡಗ್ ಮತ್ತು ಜಿಮ್ ಮೀಟ್ ಆಗ್ತಾರೆ. ಜಿಮ್ ಹತ್ರ ಫರ್ಗಿ ಕೊಟ್ಟಿರೋ ಹೊಸ ಡೀಲ್ ಇರುತ್ತೆ. ಆದ್ರೆ ಡಗ್ ನಾನು ಈ ಕೆಲಸ ಎಲ್ಲ ಬಿಟ್ಟಾಕಿದ್ದೀನಿ ನೋ ಅಂತಾನೆ. ಇದಕ್ಕೆ ಜಿಮ್ಗೆ ಸಿಕ್ಕಾಪಟ್ಟೆ ಕೋಪ ಬಂದು ನೀನು ಕ್ರಿಸ್ ಮತ್ತು ಅವಳ ಮಗುವನ್ನ ಮರೆತು ಹೋಗ್ತಿದ್ದೀಯಾ ಅಂತ ಜಗಳ ಮಾಡ್ತಾನೆ. ಆದ್ರೆ ಡಗ್ ಆ ಮಗುವಿಗೆ ತಂದೆ ಯಾರು ಅಂತಾನೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಅಂತ ನೆನಪ್ತಾನೆ. ಆಮೇಲೆ ಡಗ್ ನೇರವಾಗಿ ಫರ್ಗಿ ಹತ್ತಿರ ಹೋಗಿ ನಾನು ಈ ದಂಧೆ ಬಿಡ್ತಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಫರ್ಗಿ ಇವನ್ನ ಬಿಡೋಕೆ ಒಪ್ಪಲ್ಲ. ನೀನೇ ಈ ಗ್ಯಾಂಗ್ನ ತಲೆ, ನೀನು ಇಲ್ಲದ್ರೆ ಹೆಂಗೆ ಅಂತ ಕೇಳಿ ಡೀಲ್ ಒಪ್ಪದಿದ್ದರೆ ಕ್ಲೇರ್ಗೆ ತೊಂದರೆ ಕೊಡ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಕ್ಲೇರ್ಗೆ ಏನಾದ್ರೂ ತೊಂದರೆ ಆಗುತ್ತಾ ಅಂತ ಗಾಬರಿಯಾಗಿ ಡಗ್ ಅವಳ ಫ್ಲ್ಯಾಟ್ಗೆ ಓಡಿ ಹೋಗ್ತಾನೆ. ಆದ್ರೆ ಕ್ಲೇರ್ ಅವನಿಗೆ ಯಾವುದೇ ಎಕ್ಸ್ಪ್ಲನೇಷನ್ ಕೊಡೋಕೆ ಬಿಡದೆ ಅಲ್ಲಿಂದ ತಕ್ಷಣ ಹೊರಟು ಹೋಗೋಕೆ ಹೇಳ್ತಾಳೆ. ಅಲ್ಲಿಂದ ಡಗ್ ಅವಳ ಬಿಲ್ಡಿಂಗ್ ಮೇಲೆ ಕಣ್ಣಿಡ್ತಾನೆ. ಅಷ್ಟರಲ್ಲಿ ಫರ್ಗಿಯ ಆಳು ಒಬ್ಬ ಕ್ಲೇರ್ ಮನೆ ಬಾಗಿಲಲ್ಲಿ ಶವಯಾತ್ರೆಗೆ ಬಳಸೋ ಹೂವಿನ ಹಾರ ಇಟ್ಟು ಹೋಗೋದನ್ನ ನೋಡ್ತಾನೆ. ಡಗ್ ಅದನ್ನ ಕಿತ್ತೆಸೆದು ಈಗ ತನಗೆ ಬೇರೆ ಆಪ್ಷನ್ ಇಲ್ಲ, ಈ ಕೆಲಸ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಡಗ್ ಇನ್ನೊಮ್ಮೆ ಕ್ಲೇರ್ನ ಮೀಟ್ ಮಾಡಿ ನಾನು ಎಷ್ಟೇ ಬ್ಯಾಂಕ್ ಕದ್ದಿರಬಹುದು ಆದ್ರೆ ಯಾರನ್ನೂ ಕೊಂದಿಲ್ಲ, ನಿನಗೆ ಯಾವತ್ತೂ ನೋವು ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತಾನೆ. ತನಗೋಸ್ಕರ ಕಾಯೋಕೆ ಹೇಳಿ ಅಲ್ಲಿಂದ ಹೊರಡ್ತಾನೆ. ಇಡೀ ಗ್ಯಾಂಗ್ ಸೇರಿ ಫರ್ಗಿ ಪ್ಲಾನ್ ಕೇಳ್ತಾರೆ. ಫೆನ್ವೇ ಪಾರ್ಕ್ ಸ್ಟೇಡಿಯಂನಲ್ಲಿ ಮ್ಯಾಚ್ ಮುಗಿದ ಮರುದಿನ ಬೆಳಗ್ಗೆ ಇಡೀ ದುಡ್ಡಿನ ಲಾಕರ್ ಫುಲ್ ಇರುತ್ತೆ ಅಂತ ಒಳಗಿನವನೇ ಒಬ್ಬ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ. ಇದೇ ಸಮಯದಲ್ಲಿ ಫ್ರಾಲಿ ಕ್ರಿಸ್ ಹತ್ರ ಬಂದು ಫ್ಲರ್ಟ್ ಮಾಡ್ತಾ ಬಲೆ ಬೀಸ್ತಾನೆ. ಅವಳೇ ಈ ಗ್ಯಾಂಗ್ನಲ್ಲಿ ವೀಕ್ ಪಾಯಿಂಟ್ ಅಂತ ಅವನಿಗೆ ಗೊತ್ತಿರುತ್ತೆ. ಆಮೇಲೆ ತನ್ನ ಬ್ಯಾಡ್ ತೋರಿಸಿ ಅವಳು ಫರ್ಗಿಗೆ ಡ್ರಗ್ ಸಪ್ಲೈ ಮಾಡ್ತಿದ್ದ ವಿಷಯ ತನಗೆ ಗೊತ್ತು ಅಂತ ಹೆದರಿಸ್ತಾನೆ. ಆದ್ರೆ ಕ್ರಿಸ್ ಫ್ರಾಲಿಗೆ ಸುಳ್ಳು ಇನ್ಫಾರ್ಮೇಶನ್ ಕೊಡ್ತಾಳೆ. ದರೋಡೆ ದಿನ ಫ್ರಾಲಿ ಮತ್ತು ಅವನ ಟೀಮ್ ಬೇರೆ ಟ್ರಕ್ ಹಿಂದೆ ಹೋಗಿ ಟೈಮ್ ವೇಸ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಕ್ರಿಸ್ ಡಗ್ ಹತ್ರ ಬಂದು ನಾನು ನಿನ್ನ ಜೊತೆ ಹೊಸ ಲೈಫ್ ಶುರು ಮಾಡ್ತೀನಿ ಅಂತಾಳೆ. ಆದ್ರೆ ಡಗ್ ನಾನು ಬೇರೆಯವರ ಜೊತೆ ಹೋಗ್ತಿದ್ದೀನಿ ಅಂತ ಅವಳನ್ನ ಕಳಿಸಿಬಿಡ್ತಾನೆ. ಆಮೇಲೆ ಕ್ರಿಸ್ ಕುಡಿದು ಗಾಡಿ ಓಡಿಸಿ ಆಕ್ಸಿಡೆಂಟ್ ಮಾಡ್ಕೊಂಡು ಹಾಸ್ಪಿಟಲ್ ಸೇರ್ತಾಳೆ. ಅಲ್ಲಿಗೆ ಬರೋ ಫ್ರಾಲಿ ನೀನು ಇನ್ಫಾರ್ಮೇಶನ್ ಕೊಟ್ರೆ ನಿನಗೆ ಮತ್ತು ನಿನ್ನ ಮಗುವಿಗೆ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಆಫರ್ ಮಾಡ್ತಾನೆ. ಬೇರೆ ದಾರಿ ಇಲ್ಲದೆ ಕ್ರಿಸ್ ಫೆನ್ವೇ ಪಾರ್ಕ್ ದರೋಡೆ ಪ್ಲಾನ್ ಬಗ್ಗೆ ಬಾಯಿ ಬಿಡ್ತಾಳೆ. ದರೋಡೆ ಶುರುವಾಗುತ್ತೆ. ಡೆಜ್ ತನ್ನ ಎಲೆಕ್ಟ್ರಿಷಿಯನ್ ಬುದ್ಧಿ ಉಪಯೋಗಿಸಿ ಅಲಾರಂ ಮತ್ತು ಕ್ಯಾಮೆರಾಗಳನ್ನೆಲ್ಲ ಆಫ್ ಮಾಡ್ತಾನೆ. ಡಗ್ ಮತ್ತು ಜಿಮ್ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಫರ್ಗಿಯ ಕಾಂಟ್ಯಾಕ್ಟ್ ಸಹಾಯದಿಂದ ಸ್ಟೇಡಿಯಂ ಒಳಗೆ ನುಗ್ತಾರೆ. ಅಲ್ಲಿ ಒಳಗಿರೋ ಗಾರ್ಡ್ಸ್ ಮತ್ತು ಎಂಪ್ಲಾಯೀಸ್ ಇವ್ರು ನಿಜವಾದ ಪೊಲೀಸ್ ಅಲ್ಲ ಅಂತ ಕಂಡುಹಿಡಿದ ತಕ್ಷಣ ಇವ್ರು ಗನ್ ತೋರಿಸಿ ಎಲ್ಲರನ್ನ ಕೆಳಗೆ ಮಲಗಿಸಿ ಕೈ ಕಾಲು ಕಟ್ಟಾಕ್ತಾರೆ. ಆಮೇಲೆ ದುಡ್ಡಿರೋ ರೂಮ್ಗೆ ಹೋಗಿ ಅಲ್ಲಿರೋ ಸ್ಟಾಫ್ ಕುಟುಂಬಸ್ಥರನ್ನ ಕೊಲ್ಲೋದಾಗಿ ಹೆದರಿಸಿ ಬಾಗಿಲು ಓಪನ್ ಮಾಡಿಸ್ತಾರೆ. ಒಳಗೆ ನುಗ್ಗಿ ಸಿಕ್ಕಾಪಟ್ಟೆ ದುಡ್ಡನ್ನ ಬ್ಯಾಗ್ ತುಂಬಾ ತುಂಬಿಕೊಂಡು ಹೊರಗೆ ಆಂಬ್ಯುಲೆನ್ಸ್ ತಗೊಂಡು ವೇಟ್ ಮಾಡ್ತಿದ್ದ ಗ್ಲಾನ್ಸಿ ಮತ್ತು ಡೆಡ್ ಹತ್ತಿರ ಹೋಗ್ತಾರೆ. ಆದ್ರೆ ಅಷ್ಟರಲ್ಲೇ ಇಡೀ ಏರಿಯಾನ ಎಫ್ಬಿಐನವರು ಸುತ್ತುವರೆದಿರ್ತಾರೆ. ಇದನ್ನ ನೋಡಿದ ಜಿಮ್ ತಕ್ಷಣ ಫೈರಿಂಗ್ ಶುರು ಮಾಡ್ತಾನೆ. ಪೊಲೀಸ್ ಮತ್ತು ದರೋಡೆಕೋರರ ಮಧ್ಯೆ ಭೀಕರ ಫೈಟಿಂಗ್ ನಡೆಯುತ್ತೆ. ಈ ಮಧ್ಯೆ ಗ್ಲಾನ್ಸಿಗೆ ಗುಂಡು ಬೀಳುತ್ತೆ. ಎಫ್ಬಿಐನವರು ಸ್ಟನ್ ಗ್ರೆನೇಡ್ಗಳನ್ನ ಎಸಿತಾರೆ.
ಒಳಗೆ ನುಗ್ಗಿದ ಏಜೆಂಟ್ಗಳು ಡೆಜ್ ಎದ್ದು ನಿಲ್ಲೋಷ್ಟರಲ್ಲಿ ಶೂಟ್ ಮಾಡಿ ಸಾಯಿಸ್ತಾರೆ. ಆಗ ಗ್ಲಾನ್ಸಿ ಒಂದು ಐಡಿಯಾ ಮಾಡ್ತಾನೆ. ತಾನು ಗಾಡಿ ಓಡಿಸಿಕೊಂಡು ಹೋಗಿ ಪೊಲೀಸರ ಗಮನ ಸೆಳಿತೀನಿ, ಆ ಗ್ಯಾಪಲ್ಲಿ ನೀವಿಬ್ಬರು ಪೊಲೀಸ್ ಡ್ರೆಸ್ ಹಾಕೊಂಡು ಮೇನ್ ಗೇಟ್ನಿಂದ ಎಸ್ಕೇಪ್ ಆಗಿ ಅಂತ ಹೇಳ್ತಾನೆ. ಡಗ್ಗೆ ಗ್ಲಾನ್ಸಿ ಬಗ್ಗೆ ಚಿಂತೆ ಆಗುತ್ತೆ, ಆದ್ರೆ ಗ್ಲಾನ್ಸಿ ತಾನು ಸೂಪರ್ ಡ್ರೈವರ್ ಅಂತ ನಂಬಿಸಿ ಕಳಿಸ್ತಾನೆ. ಆಂಬ್ಯುಲೆನ್ಸ್ ಸ್ವಲ್ಪ ದೂರ ಹೋಗುತ್ತೆ, ಆದ್ರೆ ಟೈರ್ಗೆ ಶೂಟ್ ಮಾಡಿದ್ರೂ ಗಾಡಿ ನಿಲ್ಲದಿದ್ದಾಗ ಒಬ್ಬ ಸ್ನೈಪರ್ ಗ್ಲಾನ್ಸಿ ತಲೆಗೆ ಶೂಟ್ ಮಾಡಿ ಕೊಂದು ಹಾಕ್ತಾನೆ. ಎಫ್ಬಿಐನವರು ಆಂಬ್ಯುಲೆನ್ಸ್ನಲ್ಲೇ ಎಲ್ಲರೂ ಇದ್ದಾರೆ ಅನ್ಕೊಂಡಿರುವಾಗ ಇತ್ತ ಡಗ್ ಮತ್ತು ಜಿಮ್ ಆರಾಮಾಗಿ ಪೊಲೀಸ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇರೆ ಪೊಲೀಸರ ಮಧ್ಯೆ ಮಿಕ್ಸ್ ಆಗಿ ಎಸ್ಕೇಪ್ ಆಗ್ತಾರೆ. ಅಷ್ಟರಲ್ಲಿ ಕಟ್ಟಿ ಹಾಕಿದ್ದ ಸಿಬ್ಬಂದಿ ಪೊಲೀಸರಿಗೆ ಫೋನ್ ಮಾಡಿ ಪೊಲೀಸ್ ಡ್ರೆಸ್ನಲ್ಲಿದ್ದವರೇ ಕಳ್ಳರು ಅಂತ ಹೇಳ್ತಾರೆ. ಆಗ ಫ್ರಾಲಿ ಡೌಟ್ ಇರೋ ಪೊಲೀಸರನ್ನ ಹುಡುಕಲು ಶುರು ಮಾಡ್ತಾನೆ. ಜಿಮ್ ಹೆವಿ ಬ್ಯಾಗ್ ತಗೊಂಡು ಹೋಗೋದನ್ನ ನೋಡಿ ಫ್ರಾಲಿ ಅವನನ್ನ ಫಾಲೋ ಮಾಡ್ತಾ ಪಾರ್ಕಿಂಗ್ ಲಾಟ್ಗೆ ಹೋಗ್ತಾನೆ. ಫ್ರಾಲಿ ಅವನ ಹೆಸರು ಕೂಗಿದ ತಕ್ಷಣ ಜಿಮ್ ಫೈರಿಂಗ್ ಶುರು ಮಾಡ್ತಾನೆ. ಅಷ್ಟರಲ್ಲಿ ಎಲ್ಲರೂ ಜಿಮ್ನ ಸುತ್ತುವರಿತಾರೆ. ಡಗ್ ಇದನ್ನೆಲ್ಲ ರೋಡ್ ಅಪೋಸಿಟ್ ಇಂದ ನೋಡ್ತಾ ಇರ್ತಾನೆ. ಫ್ರಾಲಿ ಜಿಮ್ ಕಾಲಿಗೆ ಶೂಟ್ ಮಾಡ್ತಾನೆ. ಜಿಮ್ ಒಂದು ಲೆಟರ್ ಬಾಕ್ಸ್ ಹಿಂದೆ ಅಡಗಿಕೊಳ್ತಾನೆ, ಆದ್ರೆ ಅವನ ಹತ್ರ ಬುಲೆಟ್ಗಳೇ ಖಾಲಿಯಾಗಿರುತ್ತವೆ. ಮತ್ತೆ ಜೈಲಿಗೆ ಹೋಗೋಕೆ ಇಷ್ಟವಿಲ್ಲದ ಜಿಮ್ ಕೈಯಲ್ಲಿ ಗನ್ ಹಿಡಿದು ಬೇಕಂತಲೇ ಪೊಲೀಸರ ಕಡೆಗೆ ನುಗ್ಗಿಬಿಡ್ತಾನೆ. ಆಗ ಪೊಲೀಸರು ಅವನನ್ನ ಅಲ್ಲೇ ಶೂಟ್ ಮಾಡಿ ಮುಗಿಸ್ತಾರೆ. ಪೊಲೀಸರೆಲ್ಲ ಜಿಮ್ ಡೆಡ್ ಬಾಡಿ ಹತ್ರ ಬ್ಯುಸಿ ಇದ್ದಾಗ ಡಗ್ ಒಂದು ಪೊಲೀಸ್ ಗಾಡಿನೇ ಕದ್ದು ಎಸ್ಕೇಪ್ ಆಗ್ತಾನೆ. ನೇರವಾಗಿ ಫರ್ಗಿಯ ಹೂವಿನ ಅಂಗಡಿಗೆ ಹೋಗಿ ಫರ್ಗಿ ಮತ್ತು ಅವನ ಅಸೋಸಿಯೇಟ್ ಇಬ್ಬರನ್ನೂ ಶೂಟ್ ಮಾಡಿ ಸಾಯಿಸ್ತಾನೆ. ಡಗ್ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡಿದ್ದರಿಂದ ಅವನಿಗೆ ಏನೂ ಆಗಲ್ಲ. ಆಮೇಲೆ ಡಗ್ ತಾನು ಮುಚ್ಚಿಟ್ಟಿದ್ದ ದುಡ್ಡನ್ನ ತಗೊಂಡು ಕ್ಲೇರ್ಗೆ ಫೋನ್ ಮಾಡ್ತಾನೆ. ಕ್ಲೇರ್ ಮನೆ ಮೇಲೆ ಎಫ್ಬಿಐ ಕಣ್ಣಿಟ್ಟಿರುತ್ತೆ. ಕ್ಲೇರ್ ತಾನು ಮನೇಲಿ ಒಬ್ಬಳೇ ಇದ್ದೀನಿ ಬಾ ಅಂತಾಳೆ. ಆದ್ರೆ ಪಕ್ಕದ ಬಿಲ್ಡಿಂಗ್ ಟೆರೇಸ್ ಮೇಲಿಂದ ನೋಡ್ತಾ ಇರೋ ಡಗ್ಗೆ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಆದ್ರೂ ಅವನು ಬರ್ತೀನಿ ಅಂತ ಹೇಳಿ 1 ಗಂಟೆ ಬಿಟ್ಟು ಹಿಂದಿನ ಬಾಗಿಲಿಗೆ ಬಾ ಅಂತ ಹೇಳ್ತಾನೆ. ಡಗ್ ಅವಳಿಗೆ ಮತ್ತೊಮ್ಮೆ ಸಾರಿ ಕೇಳ್ತಾನೆ. ಆಗ ಕ್ಲೇರ್ ಅದೊಂದು ಟ್ರ್ಯಾಪ್ ಅಂತ ಸಣ್ಣದಾಗಿ ಹಿಂಟ್ ಕೊಡ್ತಾಳೆ. ಡಗ್ ಅದನ್ನ ಅರ್ಥ ಮಾಡ್ಕೊಂಡು ಆಕ್ಟ್ ಮಾಡ್ತಾನೆ. ಅಲ್ಲಿ ಎಫ್ಬಿಐನವರು ಡಗ್ ಬರ್ತಾನೆ ಅಂತ ಕಾಯ್ತಿರುವಾಗ ಡಗ್ ಕ್ಲೇರ್ ಗಾರ್ಡನ್ನಲ್ಲಿ ಸ್ವಲ್ಪ ದುಡ್ಡು ಹೂತಿಟ್ಟು ಫ್ರಾಲಿ ಕಾರ್ ಮೇಲೆ ಒಂದು ಚೀಪ್ ಆದ ನೋಟ್ ಬರೆದು ಇಟ್ಟು ಅಲ್ಲಿಂದ ಟ್ರೈನ್ ಹತ್ತಿ ಓಡಿ ಹೋಗ್ತಾನೆ. ಫ್ರಾಲಿಗೆ ಕ್ಲೇರ್ ಮೇಲೆ ಇನ್ನೂ ಡೌಟ್ ಇದ್ದರೂ ಅರೆಸ್ಟ್ ಮಾಡೋಕೆ ಯಾವುದೇ ಪ್ರೂಫ್ ಇರಲ್ಲ. ಕೆಲವು ದಿನಗಳ ನಂತರ ಕ್ಲೇರ್ಗೆ ಡಗ್ ಮುಚ್ಚಿಟ್ಟಿದ್ದ ದುಡ್ಡು ಸಿಗುತ್ತೆ. ಜೊತೆಗೆ ಮತ್ತೆ ಯಾವಾಗಾದ್ರೂ ಸಿಗೋಣ ಅನ್ನೋ ಒಂದು ಲೆಟರ್ ಕೂಡ ಸಿಗುತ್ತೆ. Please like and subscribe.